ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ ಕ್ಲಾಸ್ ಅಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಆಗಿದೆ. ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಅದ್ರಲ್ಲಿ ಯಾವ್ಯಾವೆಲ್ಲ ಡಿಸೈನ್ಸ್ ಹೇಳ್ಕೊಡ್ತೀವಿ ಅಂತ ಹೇಳಿ ತುಂಬಾ ವಿಡಿಯೋಗಳನ್ನ ಹಾಕಿದೀನಿ, ನೀವು ನೋಡ್ತಾ ಇದ್ದೀರಾ. ಮ್ಯಾಮ್ ನಾವು ಹೊಲಿತಾ ಇದೀವಿ, ಆದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾ ಇದೆ, ನಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹೊಸ ಹೊಸ ಡಿಸೈನ್ ಕಲಿಬೇಕು, ಮತ್ತೆ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ಅಂತ ಅನ್ನೋರು, ಈಗ ನೋಡ್ತೀರಾ ನೀವು ಫಿಲಂ ಆಕ್ಟರ್ಗಳು, ಸೀರಿಯಲ್ಗಳು, ಹೊರಗಡೆ ಬೇರೆಯವರೆಲ್ಲ ಬೊಟಿಕ್ ಉಳಿಸ್ಕೊಂಡಿರೋರೆಲ್ಲ ಪರ್ಫೆಕ್ಟ್ ಆಗಿ ಬ್ಲೌಸ್ ಹಾಕೊಂಡಿರ್ತಾರೆ. ಆದ್ರೆ ನೀವು ಹೊಲಿಯೋ ಬ್ಲೌಸ್ಗಳು ಶೋಲ್ಡರ್ ಡ್ರಾಪ್ ಆಗೋದು, ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ ಆತರ ಎಲ್ಲ ಬರ್ತಾ ಇರ್ತವೆ. ಅವಾಗ ಏನ್ ಮಾಡ್ತಾರೆ ನಿಮ್ಮ ಕಸ್ಟಮರ್ಗಳು, ನಿಮಗೆ ಕೊಡೋದ್ನು ಕಮ್ಮಿ ಮಾಡ್ತಾರೆ, ಎಲ್ಲ ಹೋಗಿ ಬೋಟಿಕ್ ಅಲ್ಲಿ ಹೊಲಿಸ್ಕೊಂಡ್ ಬರ್ತಾರೆ. ಅದೇ ನೀವು ಚೆನ್ನಾಗಿ ಹೊಲ್ಕೊಟ್ರೆ ನಿಮ್ ಹತ್ರನೇ ಬರ್ತಾರೆ ಅಲ್ವಾ ಕಸ್ಟಮರ್. ಹಾಗಾಗಿ ಫಸ್ಟ್ ನಾವು ಪರ್ಫೆಕ್ಟ್ ಆಗಿ ಕಲಿಬೇಕು. ಜನ ಎಲ್ಲ ಚೇಂಜ್ ಆದಂಗೆ ನಾವು ಚೇಂಜ್ ಆಗಿ ಡಿಸೈನ್ಗಳು, ಹೊಸ ಹೊಸ ಡಿಸೈನ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಅವ್ರಿಗೆ ಹೊಲ್ಕೊಡ್ತು ಅಂತಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ, ನಮಗೆ ಕಸ್ಟಮರು ಜಾಸ್ತಿ ಆಗಿ 5 ನಿಮಿಷ ಟೈಮ್ ಇಲ್ದಷ್ಟು ನಮ್ಗೆ ಕೆಲಸಗಳು ಬರ್ತಾ ಹೋಗುತ್ತೆ. ನನ್ನ ಸ್ಟೂಡೆಂಟ್ಸ್ಗಳು ಕಲಿತಾ ಇದ್ದಂಗೆನೆ ಎಷ್ಟೋ ಕಸ್ಟಮರ್ಗಳು ಬ್ಲೌಸ್ ನ ಹೊಲ್ಕೊಡ್ತಾ ಇರ್ತಾರೆ. ತುಂಬಾ ಮೇಡಮ್ ನಮ್ ಡಿಸೈನ್ ಮುಗಿಸ್ಕೊಳ್ಳೋದು ಆದಷ್ಟು ಲೈವ್ ಅಲ್ಲಿ ನಿಮ್ಮ ಹೊಲ್ಕೊಳ್ರಮ್ಮ ಅಂತ ಹೇಳ್ತೀವಿ. ಆದ್ರೆ ಕಸ್ಟಮರ್ ಹೊಲಿಯಕ್ ಟೈಮ್ ಇಲ್ಲ ಅಂತ ಎಷ್ಟೋ ಬ್ಲೌಸ್ಗಳನ್ನ ನಾನು ಹೊಲ್ಸೋ ಡಿಸೈನ್ ಡೈರೆಕ್ಟ್ ಕಸ್ಟಮರ್ಗೆ ಹೊಲ್ಸ್ಕೊಟ್ಟು ಮೇಡಮ್ ಲಾಸ್ಟಿಗೆ ಕೇಳಿದ್ರೆ ಮೇಡಮ್ ಕಸ್ಟಮರ್ಗೆ ಕೊಟ್ಬಿಟ್ವಿ ಅಂತ ಹೇಳ್ತಾರೆ. ಹಂಗೆ ಕಸ್ಟಮರ್ಗೆ ಹೊಲ್ಕೊಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅವ್ರ ಹತ್ರನು ಗುಡ್ಡ ಇಳಿಸ್ಕೋಬೇಕು. ಅದ್ರ ಜೊತೆಗೆ ನೀವು ಚೆನ್ನಾಗಿ ಹೊಲ್ದಷ್ಟು ದುಡ್ಡುನು ಕೂಡ ಜಾಸ್ತಿ ಬರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಹಾಗಾಗಿ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ನೀವ್ ಯಾರಾದ್ರೂ ಸೇರ್ಕೋಬೇಕು ಅಂತ ಅನ್ನೋರು, ಯಾರಾದ್ರೂ ಏನ್ರಿ ನೀವು ಚಿಕ್ಕ ಚಿಕ್ಕ ಮನೇಲಿ ಹೊಲಿತಾ ಇರೋರು, ಸಣ್ಣ ಪುಟ್ಟ ಡಿಸೈನ್ಸ್ ಹೊಲಿಯೋರು ಕಂಪಲ್ಸರಿ ಸೇರ್ಕೊಂಡು ನೀವು ಚೆನ್ನಾಗಿ ಕಲ್ತ್ಕೊಂಡು ಬೇರೆಯವ್ರಿಗೆ ಹೊಲ್ಕೊಂಡು ನಿಮ್ ದುಡ್ಮೆನ ನೀವು ಮಾಡ್ಕೊಳ್ರುವಂತೆ. ಪದೇ ಪದೇ ಕಸ್ಟಮರ್ಗಳ ಹತ್ರ ಅಯ್ಯೋ ಸರಿ ಇಲ್ಲ ಅನ್ನೋದು, ಮನೆ ಹತ್ರ ತಗೊಂಬಂದ್ ಕೊಟ್ಟು ವಾಪಸ್ ಕೊಡೋದು, ಅದೆಲ್ಲ ಏನ್ ಚೆನ್ನಾಗಿರತ್ತೆ ಅಲ್ವಾ? ಒಂದ್ಸಲ ಬ್ಲೌಸ್ ನೀವು ಹೊಲ್ದು ಬೇರೆಯವ್ರಿಗೆ ಕೊಟ್ಟ ತಕ್ಷಣ ಗುಡ್ ಅಂತೇಳಿ ಅವರೇ ಬರ್ಬೇಕು ಅಂತ ಇಲ್ಲ. ಮನೇಲಿ ಹತ್ರ ಯಾರ ಹತ್ರನಾದ್ರು ಕೊಟ್ಟು ಕಳಿಸ್ಬೋದು ಅಳತೆ ಬ್ಲೌಸ್ಗಳನ್ನ. ಇಲ್ಲ, ಅಳತೆ ಬ್ಲೌಸ್ ನಮ್ ಬೋಟಿಕ್ ಸ್ಟೈಲ್ ಅಲ್ಲಿ ಕಟಿಂಗು ಚೇಂಜ್ ಇರುತ್ತೆ, ಮತ್ತೆ ಇದು ಫಿಟ್ಟಿಂಗು ಚೇಂಜ್ ಇರುತ್ತೆ, ಸ್ಟಿಚಿಂಗುನು ಒಂದೇ ತರ ಇರಲ್ಲ. ಹಾಗಾಗಿ ಯಾರೇ ಒಂದು ಅಳತೆ ಬ್ಲೌಸ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಅವ್ರ ಅಳತೆ ಕೊಟ್ಟಾಗ ಅದನ್ನ ಹೇಗೆ ಬೋಟಿಕ್ ಸ್ಟೈಲ್ ಅಲ್ಲಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೇಕು ಅನ್ನೋದು ಕೂಡ ನಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಹಾಗಾಗಿ ನೀವು ಕಸ್ಟಮರ್ಗಳಿಗೆ ನೀಟಾಗಿ ಬ್ಲೌಸ್ ನ ಪರ್ಫೆಕ್ಟ್ ಆಗಿ ಹೊಲ್ಕೊಡ್ಬೇಕು. ಈ ಲಾಕ್ ನೋಡಿ ಲೂಸ್ ಇದ್ರೆ ಒಂದು ಸ್ಟಿಚ್ ಹಾಕಿ ಕೊಡ್ತೀನಿ, ಟೈಟ್ ಇದ್ರೆ ಒಂದು ಸ್ಟಿಚ್ ಬಿಚ್ಕೊಡ್ತೀನಿ ಅನ್ನೋ ಮಾತೇ ಬರಲ್ಲ. ಎಲ್ಲಾ ಬ್ಲೌಸು ಪರ್ಫೆಕ್ಟ್ ಆಗೇನೆ ಬರುತ್ತೆ. ಮತ್ತೆ ಹೊಸ ಹೊಸ ಡಿಸೈನ್ಗಳು ಬರುತ್ತೆ. ಈಗಿನ ಟ್ರೆಂಡಿಂಗ್ ಡಿಸೈನ್ಗಳು ನೋಡಿದಿರಲ್ವಾ, ಆ ತರ ಹೊಸ ಹೊಸ ಟ್ರೆಂಡಿಂಗ್ ಬ್ಲೌಸ್ಗಳು ಬರ್ತವೆ. ನೀವು ಆರಾಮಾಗಿ ಒಂದೊಂದು ಬೋಟಿಕ್ ಸ್ಟೈಲ್ ಅಲ್ಲಿ ಒಂದ್ ಬ್ಲೌಸ್, ಸಿಂಪಲ್ ಬ್ಲೌಸ್ ಒಂದು ಪೈಪಿಂಗ್ ಹಾಕಿ ಒಂದ್ ಬ್ಲೌಸ್ ಹೊಲ್ಕೊಟ್ವಿ ಅಂದ್ರೆ 500 ರೂಪಾಯಿ. ನೀವ್ ಅನ್ಬೋದು ಮ್ಯಾಮ್ ನಮ್ಮ ಹಳ್ಳಿಲಿ 200 ರೂಪಾಯಿ ಕೊಡೋದು ಹೆಚ್ಚು, 300 ರೂಪಾಯಿ ಕೊಡೋದು ಹೆಚ್ಚು, ನೀವೆಲ್ ಮೇಡಮ್ 500 ರೂಪಾಯಿ ಹೇಳ್ತಾ ಇದೀರಾ ಅಂತ. ಆದ್ರೆ ನೀವು ಹೊಲಿಯೋ ಬ್ಲೌಸು ಫಿಟ್ಟಿಂಗು ಮತ್ತೆ ಡಿಸೈನ್ಗಳು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಅವರು ಕೂಡ ಜಾಸ್ತಿ ಕೊಡ್ತಾರೆ. ನೀವು ಕೊಡಲ್ಲ, ಹಂಗ ಎಲ್ರು ಕಮ್ಮಿ ತಗೊಂತಾ ಇರ್ತಾರೆ. ನಿಮ್ ಹಳ್ಳಿಗಳಲ್ಲಿ ಮಾಮೂಲಿ ಹೊಲಿತಾ ಇರ್ತಾರೆ, ಕಮ್ಮಿ ತಗೊಂತಾರೆ. ನೀವ್ ಈ ಸ್ಟೈಲಲ್ಲಿ ಹೊಲಿದೆಯಲ್ಲ, ಚೆನ್ನಾಗಿ ಹೊಲ್ಕೊಟ್ಟು ದುಡ್ಡು ಜಾಸ್ತಿ ಮಾಡಿ ಬೋರ್ಡ್ ಲೇಡೀಸ್ ಟೈಲರ್ ಅಂತ ಹಾಕೋ ಬದಲು ಬೋಟಿಕ್ ಅಂತ ಹಾಕೊಳ್ಳಿ. ಹೆಸರು ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ. ನೀವು ಪ್ರತಿ ಕ್ಲಾಸಲ್ಲೂ ಸರ್ಟಿಫಿಕೇಟ್ ಇರುತ್ತೆ. ಬೋರ್ಡ್ ಚೇಂಜ್ ಮಾಡ್ಕೊಳ್ಳಿ, ಬೋಟಿಕ್ ಅಂತ ಓಪನ್ ಮಾಡ್ಕೊಳ್ಳಿ. ಅದು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಬ್ಲೌಸ್ ಹೊಲ್ಕೊಡ್ಕೊಂಡು ನೇಮು ಚೇಂಜ್ ಮಾಡಿ ದುಡ್ಡು ಜಾಸ್ತಿ ಮಾಡ್ಕೊಳ್ಳಿ. ಅಯ್ಯೋ ಇದು ನಮ್ ತಲೆಗೆ ಬಂದಿರ್ಲಿಲ್ಲ ಅಂತೀರಾ? ಹೌದು, ಕಾಲ ಹೇಗೆ ಚೇಂಜ್ ಆಗುತ್ತೋ ಅದೇ ತರ ನಾವು ಕೂಡ ಚೇಂಜ್ ಆಗ್ಬೇಕು ಕಂಪಲ್ಸರಿ. ನಾನು ಅಷ್ಟೇ, ಮೊದ್ಲೆಲ್ಲ ಏನೋ ನಾರ್ಮಲ್ ಬ್ಲೌಸ್ ನಾನ್ ಕಲಿಬೇಕಾದ್ರೆ ಬ್ಲೌಸ್ ಇಷ್ಟ ಸ್ಲೀವ್ ಇರ್ತಿತ್ತು, ಬ್ಯಾಕ್ ಅಲ್ಲಿ 8, 9 ಅಷ್ಟೇ ಡೀಪ್ ಇರ್ತಿದ್ದು. ಆಗ ಕಲಿತಾ ಇದ್ದಿದ್ದು ಡಿಸೈನ್ಸ್ ಗಳೆಲ್ಲ ಹಳೆದು, ವಿ ಇರೋದು ಇಲ್ಲಾಂದ್ರೆ ಬಾಕ್ಸ್ ಇರೋದು ಬಿಟ್ರೆ ಡಿಸೈನ್ಸೇ ಇರ್ಲಿಲ್ಲ. ಈಗ ಟ್ರೆಂಡಿಂಗ್ ಬಂತು, ನಾನು ಅದನ್ನೇ ಹೇಳ್ಕೊಡ್ತೀನಿ ಅಂದ್ರೆ ನೀವೆಲ್ಲ ನನ್ನ ನನ್ನ ಸ್ಟೂಡೆಂಟ್ಗಳು ಆಗ್ತಾ ಇದ್ರ. ಯೂಟ್ಯೂಬ್ ಅಲ್ಲಿ ನನ್ಗೆ ಒಳ್ಳೆ ಹೆಸರು ಬರ್ತಾ ಇತ್ತಾ? ಲೈವ್ ಕ್ಲಾಸ್ ಅಲ್ಲಿ ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವುದೇ ಡಿಸೈನ್ ಕೊಟ್ರು ಮಾಡ್ತಾರೆ ಅನ್ನೋದು ಹೆಸರು ಬರ್ತಾ ಇತ್ತಾ? ಇಲ್ಲ ಅಲ್ವಾ? ನಾವು ಮಾಡ್ತಾ ಮತ್ತೆ ಹೊಸದಾಗಿ ಚೇಂಜಸ್ ಆಗ್ತಾ ಕಸ್ಟಮರ್ಗಳು ಯಾವ್ದು ಕೇಳ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಅನ್ಬಾರ್ದು. ಆರಾಮಾಗಿ ಮಾಡ್ಕೊಡ್ತೀವಿ ಅಂತ ಕುತ್ಕೊಂಡು ಆ ಡಿಸೈನ್ ನೋಡಿ ಪೇಪರ್ ಕಟಿಂಗ್ ಮಾಡಿ, ಬಟ್ಟೆ ಕಟಿಂಗ್ ಮಾಡಿ ಕೊಡ್ತಾ ಇರ್ಬೇಕು. ಇಂಥದ್ದು ಗೊತ್ತಿಲ್ಲ ಅಂತ ಅನ್ನಂಗಿಲ್ಲ. ಯಾವುದೇ ಮೊಬೈಲ್ ಅಲ್ಲಿ ನೀವು ಡಿಸೈನ್ ಕೊಟ್ರು ಓಕೆ ಡನ್ ಅನ್ಬೇಕು, ಇದಕ್ಕೆ ಇಷ್ಟು ರೇಟ್ ಆಗತ್ತೆ ಅಂತ ಹೇಳ್ಬೇಕು, ಓಕೆ ಅಂದ್ರೆ ಮಾಡ್ಕೊಡ್ತಾ ಇರ್ಬೇಕು. ಅಯ್ಯೋ ಇದು ಬರಲ್ಲ, ಇದು ಹೆಂಗಪ್ಪ ಹೊಲಿಯೋದು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. ಅಷ್ಟು ನಮ್ಮ ಫ್ಯಾಷನ್ ಡಿಸೈನ್ ಅಲ್ಲಿ ನೀವು ಯಾವುದೇ ಡಿಸೈನ್ ಕೊಟ್ರು ಕೂಡ ನಾವು ಪರ್ಫೆಕ್ಟ್ ಆಗಿ ಹೊಲಿತೀವಿ. ಅದನ್ನ ಡಿಸೈನ್ ಹೇಗ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಮ್ ಕ್ಲಾಸ್ ಅಲ್ಲಿ ಇರುತ್ತೆ. ನೀವು ಆರಾಮಾಗಿ ಸೇರ್ಕೊಂಡು ಕಲ್ತ್ಕೋಬಹುದು. ಓಕೆನಾ ಅಲ್ವಾ? ನಮ್ ಕ್ಲಾಸ್ ಅಲ್ಲಿ ಯಾವ ರೀತಿ ಹೇಳ್ಕೊಡ್ತೀವಿ ಅಂತ ಹೇಳಿ ಒಂದು ವಿಡಿಯೋಗಳನ್ನ ತುಂಬಾ ಹಾಕಿದ್ವಿ. ಡಿಸೈನ್ಸ್ ಎಲ್ಲ
ಭುವನ್ ಟೈಲರಿಂಗ್ ಕ್ಲಾಸ್ ಅಲ್ಲೂ ಹಾಕಿದೀವಿ, ಇದರಲ್ಲಿ ಶಾರ್ಟ್ ವಿಡಿಯೋಗಳು ಹಾಕಿದೀವಿ. ನಿಮ್ಗೆ ಏನಾದ್ರೂ ಸೇರ್ಕೊಂಡು ನಾವು ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಫೋನ್ ಮಾಡಿ ಆರಾಮಾಗಿ ನೀವು ಸೇರ್ಕೊಂಡು ನೀವು ಕಲ್ತ್ಕೊಳ್ಳಿ. ಆಮೇಲೆ ಮೇಡಮ್ ನಮ್ಗೆ ಏನು ಗೊತ್ತಿಲ್ಲದೋ ಇಲ್ಲಿಗೆ ಬರ್ಬೇಕಾ? ಇಲ್ಲ, ನಾವಿರೋದು ಬೆಂಗಳೂರಲ್ಲಿ ಚಿಕ್ಕಬಿದ್ರಕಲ್ ಅಂತ ಹೇಳಿ, ಪಿಣ್ಯದಾಸರಹಳ್ಳಿಯಿಂದ ಮುಂದೆ ಈ ಕಡೆ ನೆಲಮಂಗಲ ಟೋಲ್ ಹತ್ರ ಇರೋದು. ನೆಲಮಂಗಲ ಟೋಲ್ ಅಂದ್ರೆ ಇಲ್ಲಿ ಎಂಟೆಮೇಲಿ ಹತ್ರ ಐಕ್ಯ ಎಲ್ಲ ಬರುತ್ತೆ, ಜಿಂದಾಲ ಅಲ್ಲಿರೋದು. ಇಲ್ಲೇ ಸರೌಂಡಿಂಗ್ ಅವ್ರು ಎಲ್ಲೇ ಇದ್ರು ಲೈವ್ ಅಲ್ಲಿ ಬರ್ಬೋದು. ಇಲ್ಲ ಅಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಕ್ಲಾಸ್ ಕೂಡ ತಗೋಬಹುದು. ಆನ್ಲೈನ್ ಅಲ್ಲೂ ಅಷ್ಟೇ ನೀಟಾಗಿ ಹೇಳ್ತೀವಿ. ಮ್ಯಾಮ್ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನಾವೇನ್ ಮಾಡೋದು ಅಂತಂದ್ರೆ ವಾಟ್ಸಪ್ ಕ್ಲಾಸ್ ಕೂಡ ಇದೆ. ಆರಾಮಾಗಿ ನೀವು ವಾಟ್ಸಪ್ ಕ್ಲಾಸಿಗೆ ಸೇರ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನೈಟ್ ಕೂತ್ಕೊಂಡು ವಿಡಿಯೋಸ್ ನೋಡ್ಕೊಂಡು ನೀವು ಸ್ಟಿಚ್ ಮಾಡಿ ನಮ್ಗೆ ಕಳಿಸ್ಬೋದು. ಓಕೆನಾ? ಅರ್ಥ ಆಯ್ತಲ್ವಾ? ಇನ್ನ ಏನೂ ಗೊತ್ತಿಲ್ಲ ಮ್ಯಾಮ್, ನಮಗ್ ಕಲಿಯೋ ಆಸೆ ಇದೆ, ಮನೇಲಿ ಮಿಷನ್ ಇದೆ ಅಂದ್ರೆ ಅವ್ರಿಗೆ ಸಪರೇಟ್ ವಿಡಿಯೋ ಮಾಡ್ತಾ ಇದೀನಿ. ಅದು ಬೇಸಿಕ್ ಅವ್ರಿಗೆ ಮತ್ತೆ ಅಡ್ವಾನ್ಸ್ ಕ್ಲಾಸ್ ಅವ್ರಿಗೆ ಸಪರೇಟ್ ವಿಡಿಯೋ ಇರುತ್ತೆ. ಇದು ಫ್ಯಾಷನ್ ಡಿಸೈನ್ ಅವ್ರಿಗೆ ಮಾತ್ರ ಇರುತ್ತೆ. ಹಂಗಾಗಿ ಅದು ಒಂದಿನ ಅದು 1ನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ. ಅಡ್ಮಿಷನ್ ಬಂದು 25-26 ಶುರುವಾಗುತ್ತೆ. ಆ ವಿಡಿಯೋನ ನಾಳೆ ನಿಮ್ಗೆ ಕಳಿಸ್ಕೊಡ್ತೀನಿ. ಈ ವಿಡಿಯೋ ಯಾಕೆ ಅಂತಂದ್ರೆ, ಈಗ ಫ್ಯಾಷನ್ ಡಿಸೈನಿಂಗ್ ಸೇರ್ಕೊಳ್ಳೋದೆಲ್ಲ ಫಸ್ಟ್ ಅಡ್ಮಿಷನ್ ಆಗಿ ಕ್ಲಾಸ್ ಶುರು ಮಾಡಿದ್ಮೇಲೆ ನಿಮಗೆ ಕ್ಲಾಸಸ್ ತಗೊಳ್ಳೋಣ ಅಂದ್ಬಿಟ್ಟು ಈಗ ವಿಡಿಯೋನ ಆಗ್ತಾ ಇಲ್ಲ. ಮತ್ತೆ ಅಡ್ಮಿಷನ್ ಅವ್ರದ್ದು ಮಾಡ್ಕೊಂತ ಇಲ್ಲ. ಅವ್ರದ್ದು 25-26 ಅಡ್ಮಿಷನ್ ಇರುತ್ತೆ, ಅವಾಗ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅವಾಗ ಫೋನ್ ಮಾಡಿರುವಂತೆ. ಓಕೆನಾ? ಇವಾಗ ಫ್ಯಾಷನ್ ಡಿಸೈನ್ ಕೋರ್ಸ್ ಅವರು ಫೋನ್ ಮಾಡಿ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. ಮಂಡೆಯಿಂದ ಕ್ಲಾಸ್ ಇರುತ್ತೆ. ಓಕೆ, ಸರಿ ಕಣ್ರೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು? ಪಡಪಡ ಅಂತಂದು ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.